ಕೊನೆಗೂ 10 ವರ್ಷಗಳ ಬಳಿಕ ಲೋಕಸಭೆಗೆ ವಿರೋಧ ಪಕ್ಷ ಸಿಕ್ಕಿದೆ. ಕಳೆದ 10 ವರ್ಷಗಳಿಂದ ಖಾಲಿ ಇದ್ದಂತಹ ವಿಪಕ್ಷ ಸ್ಥಾನವನ್ನು ಕಾಂಗ್ರೆಸ್ ಪಡೆದುಕೊಂಡಿದೆ. ಲೋಕಸಭೆಯಲ್ಲಿ ಕನಿಷ್ಠ 10% ಸ್ಥಾನಗಳನ್ನು ಹೊಂದಿದ್ರೆ ಮಾತ್ರ ವಿಪಕ್ಷ ಸ್ಥಾನ ಸಿಗ್ತದೆ. ಕಳೆದ 2 ಬಾರಿಯೂ ವಿಪಕ್ಷ ಸ್ಥಾನ ಪಡೆಯಲು ವಿಫಲವಾಗಿದ್ದಂತಹ ಕಾಂಗ್ರೆಸ್ ಈ ಬಾರಿ ಪುಟಿದೆದ್ದಿದೆ. 99 ಸಂಸದರೊಂದಿಗೆ ಕಾಂಗ್ರೆಸ್ ವಿಪಕ್ಷದ ಕುರ್ಚಿಯಲ್ಲಿ ಕೂತಿದೆ. ಜೊತೆಗೆ ಸಂಸದ ರಾಹುಲ್ ಗಾಂಧಿ ಅವರನ್ನ ಈ ಬಾರಿಯ ಲೋಕಸಭೆ ವಿರೋಧ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಲಾಗಿದೆ. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನವು ಮಹತ್ವದ ಸವಲತ್ತುಗಳು ಮತ್ತು ಜವಾಬ್ದಾರಿಗಳನ್ನು ಹೊಂದಿದೆ. ಸಾರ್ವಜನಿಕ ಖಾತೆಗಳು, ಸಾರ್ವಜನಿಕ ಉದ್ಯಮಗಳು ಮತ್ತು ಅಂದಾಜುಗಳಂತಹ ನಿರ್ಣಾಯಕ ಸಮಿತಿಗಳ ಸದಸ್ಯರಾಗಿರ್ತಾರೆ. ಹೆಚ್ಚುವರಿಯಾಗಿ ವಿಪಕ್ಷ ನಾಯಕ ವಿವಿಧ ಜಂಟಿ ಸಂಸದೀಯ ಸಮಿತಿಗಳಲ್ಲಿ ಭಾಗವಹಿಸುತ್ತಾರೆ. ಜಾರಿ ನಿರ್ದೇಶನಾಲಯ, ಇಡಿ ಮತ್ತು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐನಂತಹ ಕೇಂದ್ರೀಯ ಸಂಸ್ಥೆಗಳ ಮುಖ್ಯಸ್ಥರನ್ನ ನೇಮಕ, ಕೇಂದ್ರೀಯ ಜಾಗೃತ ಆಯೋಗದಂತಹ ಶಾಸನಬದ್ಧ ಸಂಸ್ಥೆಗಳ ಮುಖ್ಯಸ್ಥರು ಅಂದರೆ ಸಿವಿಸಿ ಮತ್ತು ಕೇಂದ್ರ ಮಾಹಿತಿ ಆಯೋಗ ಸಿಐಸಿ ಅಂತಹ ಜವಾಬ್ದಾರಿಯುತ ಆಯ್ಕೆ ಸಮಿತಿಗಳಲ್ಲಿ ಭಾಗಿಯಾಗಿರ್ತಾರೆ. ಇನ್ನು ಪ್ರತಿಪಕ್ಷದ ನಾಯಕರು ಪ್ರತಿ ತಿಂಗಳಿಗೆ ವೇತನವನ್ನ ಮತ್ತು ಪ್ರತಿದಿನದ ಭತ್ಯೆಗಳನ್ನು ಸಂಸತ್ತಿನ ಸದಸ್ಯರ ಕಾಯ್ದೆ 1954 ಸಂಬಳ, ಭತ್ಯೆಗಳು ಮತ್ತು ಪಿಂಚಣಿಗಳ ಸೆಕ್ಷನ್ 3ರಲ್ಲಿ ನಿರ್ದಿಷ್ಟಪಡಿಸಿದ ದರಗಳಲ್ಲಿ ಪಡೆಯಲು ಅರ್ಹರಾಗಿರ್ತಾರೆ. ಇನ್ನು ಸದರಿ ಕಾಯ್ದೆಯ ಸೆಕ್ಷನ್ 8ರ ಅಡಿಯಲ್ಲಿ ನಿರ್ದಿಷ್ಟಪಡಿಸಿದ ಅದೇ ದರದಲ್ಲಿ ಕ್ಷೇತ್ರ ಭತ್ಯೆಯನ್ನು ಪಡೆಯಲು ಅರ್ಹರಾಗಿರ್ತಾರೆ. ಪ್ರತಿ ಪಕ್ಷದ ನಾಯಕನಿಗೆ ತಿಂಗಳಿಗೆ 2,000 ರೂಪಾಯಿಗಳ ಭತ್ಯೆ ಸಿಗ್ತದೆ. ಇನ್ನು 2014ರಿಂದ ಪ್ರತಿಪಕ್ಷದ ನಾಯಕನ ಸ್ಥಾನ ಖಾಲಿ ಉಳಿದಿತ್ತು. ಯಾವುದೇ ವಿರೋಧ ಪಕ್ಷಗಳು 10% ಸ್ಥಾನಗಳನ್ನು ಗಳಿಸಲು ಸಾಧ್ಯವಾಗಿರಲಿಲ್ಲ. 2014ರಲ್ಲಿ ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ UPA ಸೋಲಿನ ನಂತರ ಕಾಂಗ್ರೆಸ್ ಲೋಕಸಭೆಯಲ್ಲಿ 44 ಸ್ಥಾನಗಳಿಗೆ ಇಳಿತು. ಈ ಬಾರಿ 99 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಜೊತೆಗೆ ಸಾಂಗ್ಲಿಯ MP ಕಾಂಗ್ರೆಸ್ಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಆ ಮೂಲಕ ಲೋಕಸಭೆಯಲ್ಲಿ ಕಾಂಗ್ರೆಸ್ ಸಂಖ್ಯಾಬಲ 100 ಮುಟ್ಟಲಿದೆ.